ಪ್ರಕರಣದ ವಿಷಯ ಏನಂದರೆ ದಿನಾಂಕ 5/25 ಸೋಮವಾರ ದಿನ ನಮ್ಮ ಒಂದು ಕುಲೇರ ವಾಹನ ಏನಪ್ಪ ಅಂತಂದರೆ ಬೈರಮಂಡಿಯಿಂದ ರಸ್ತಾಪುರ ಜಾತ್ರೆಗೆ ಒಂದು ಎತ್ತುಗಳ ಮಾರಾಟಕ್ಕೆ ಹೋಗಿರ್ತದೆ. ಹೋದಾಗ ಅಲ್ಲಿ ಎತ್ತುಗಳು ಮಾರಾಟ ಮಾಡಿದ ನಂತರ ಬರುವಾಗ ಒಬ್ಬ ಇಬ್ಬರು ರೈತರು ಜಾನುವಾರುಗಳನ್ನು ನಮ್ಮನ್ನ ಸುರಪುರಕ್ಕೆ ಇಲ್ಲಿ ಕುಮಾರಪೇಟೆ ಡ್ರಾಪ್ ಮಾಡಂತೇಳಿ ಬಾಡಿಗೆ ಅದು ಯಾಕಂದರೆ ಬಾಡಿಗೆ ವಾಹನದಲ್ಲಿ ತರುತ್ತಿರುವ ಆಗ ಈಗ ಯಾರಪ್ಪ ಅಂತಂದ್ರೆ ಪ್ರಮುಖರಾಗಿ ಸಚಿನ್ ಕುಮಾರ್ ಅಂತೇಳಿ ಆಗುವಂಥ ತನ್ನ ಸಹಚರ ಈಗಾಗಲೇ ಪ್ರಕರಣದಲ್ಲಿ ಪ್ರಕರಣ ಕೊಡ್ತೀನಿ ಯಾರ್ಯಾರಿದ್ದಂತ ಆತ ಏನು ಮಾಡ್ತಾನೆ, ಕೃಷ್ಣಾಪುರದಿಂದ ಬರ್ತಾ ಸಂದರ್ಭದಲ್ಲಿ ಆತ ಮತ್ತು ಸಹಚರು ಗಾಡಿಗಳನ್ನು ಫಾಲೋ ಮಾಡಿ ಅಲ್ಲಿಂದ ಗಾಡಿ ಕುತ್ಕೊಂಡು ಇದು ಮಾಡ್ಕೊಂಡು ಬರ್ತಾರೆ. ಆದರೆ ನಮ್ಮ ಡ್ರೈವರ್ಗಳು ಯಾರು ಏನಂತ ಬಂದಾಗ ಇಲ್ಲಿ ದೂರಗುಡ್ಡ ಹತ್ತಿರ ಕೈಲಿಂದ ದೇವಸ್ಥಾನ ಹತ್ರ ಬಂದು ಗಾಡಿ ಅಡ್ಡಗಟ್ಟಿ ನಮ್ಮ ಒಳಗಿರ್ತಕ್ಕಂಥ ಚಾಲಕರು ಮತ್ತು ಕಾರ್ಮಿಕನ ಸೇರಿ ಹೇಳಿದವರು ಅವರಿಂದ ಹಣ ಕಿತ್ಕೊಂಡು ಒಂದು ಜಾನುವಾರು ಹಂತದಲ್ಲಿ ಅವಾಗ ನನಗೆ ನಮ್ಮ ಚಾಲಕ ಓಡಿ ಹೋಗಿ ನಾನು ಫೋನ್ ಮಾಡಿ ನಂತರ ನಾನು ನಮ್ಮ ರವಿಕುಮಾರ್ ಹೋಗಿ ಪೊಲೀಸರು ಕರ್ಕೊಂಡು ಗಾಡಿ ತಂದು ಕೇಳ್ಬೋದು ಏನಂತ ಮುಂದಕ್ಕೋಸ್ಕರ ಸ್ಟೇಷನ್ ಪಕ್ಕದಲ್ಲಿ ದಾಖಲಾಗುತ್ತೆ. ಇದ್ರ ಉದ್ದೇಶ ನಾನು ಹೇಳೋ ಉದ್ದೇಶ ಏನಂತಂದರೆ ಆ ಗಾಡಿ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ವಾಹನ ಇರ್ಬೋದು ಏನಿರ್ಬೋದು ಅಲ್ಲಿಂದ ಹೋದಾಗ ಅಚಾನಕ್ಕಾಗಿ ಇರ್ತಕ್ಕಂಥ ಎಲ್ಲಪ್ಪ ಗಾಡಿ ಅಂತ ಅವು ಬಾಡಿಗೆ ಇರ್ತಕ್ಕಂಥ ಗಾಡಿ ಅವ್ರು ರೈತರು ಹೋಗೋಣ ಬಂದ ಆ ಗಾಡಿಯಲ್ಲಿ ಇರ್ತಕ್ಕಂಥ ಅವ್ರು ಏನು ಫಾಲೋ ಮಾಡಿದ್ರೆ ನಮ್ಮ ಹತ್ರ ರಸೀದಿ ಏನಪ್ಪ ರಸೀದಿ ಕೂಡ ಯಾವುದೇ ಮನೆ ಸೀದಾ ನಮಗೆ ಹಣ ಕೊಡಬೇಕಿಲ್ಲ ಅಂತ ಬೆದರಿಕೆ ಒಡ್ಡಿ ಅವ್ರು ಬಡಿ ಮಾಡಿ ಏನಪ್ಪ ಮಾಡಿ ಸುಳ್ಳು ಪ್ರಕರಣ ಗಾಡಿ ಮೇಲೆ ಮತ್ತು ಗಾಡಿ ಚಾಲಕನ ಮೇಲೆ ಪ್ರಕರಣ ದಾಖಲಿಸುತ್ತಾರೆ. ತದನಂತರ ನಮಗೆ ಗೊತ್ತಾದಾಗ ನಾವು ನಮ್ಮ ವಾಹನ ಚಾಲಕರು ಅವ್ರ ವಿರುದ್ಧ ನಾವು ಸಚಿನ್ ಕುಮಾರ್ ಅವರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡುತ್ತೇವೆ. ವಿಷಯ ಅಲ್ಲಿಗೆ ಹೋಗ್ತದೆ. ಆದರೂ ನಮ್ಮದು ಏನಪ್ಪ ಅಂತಂದ್ರೆ ಈತ ಸಚಿನ್ ಕುಮಾರ್ ಅಂತೇಳಿ ಒಂದು ಸಾಮಾಜಿಕ ಕಾರ್ಯಕರ್ತ ಒಂದು ಕಡೆ ಹೇಳ್ತಾನೆ, ಇನ್ನೊಂದು ಕಡೆ ಬಜರಂಗ ದಳದ ಸಹ ಸಂಚಾಲಕ ಅಂತ ಹೇಳ್ತಾನೆ, ಒಂದು ಕಡೆ ನರೇಶ್ ಸೇವಾ ಸಂಸ್ಥೆ ಒಂದು ಕಡೆ ಹೇಳ್ತಾನೆ, ನಾನು ಹಿಂದೂ ಕಾರ್ಯ ಸಂಘಟನೆ ಮುಖಂಡ ಅಂತ ಒಂದು ಕಡೆ ಹೇಳ್ತಾನೆ. ಅದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಸಂಘಟನೆ ಇಲ್ಲ. ಅದನ್ನ ಕೆಲಸ ಏನಂದ್ರೆ ಬರೀ ರೋಗ ಒಬ್ಬ ಏನಂತಲ್ಲ ಗುಂಡಾ ರೀತಿ ವರ್ತನೆ ಮಾಡ್ತಕ್ಕಂಥ ಕೆಲಸ ಸಚಿನ್ ಕುಮಾರ್ ಬರ್ತಾರೆ. ಪ್ರಕರಣ ದಾಖಲೆ 2-3 ದಿನ ಆದರೂ ಕೂಡ ನಾವು ಏನಾಗಿತ್ತು ಒಂದು ಗಾಡಿ ವ್ಯವಸ್ಥೆ ಏನೋ ಆಗಿತ್ತು ಕೇಸ್ ಮಾಡೋದು ಆದರೂ ಕೂಡ ಆತ ನಿನ್ನೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ರಾತ್ರಿ 9:30 ಗಂಟೆಗೆ ಒಂದು ವಾಟ್ಸಪ್ ಮೂಲಕ ಒಂದು ಅಶ್ಲೀಲ ಏನಂತಂದ್ರೆ ನಾವೇನು ಆರೋಪ ಮಾಡಿ ವಾಹನದ ಮಾಲೀಕ ನಾನು ಚಾಲಕರು ಬೇರೆ ಇದ್ದಾರೆ ಅಂತ ಏನು ಆರೋಪ ಮಾಡ್ತಾನಂದ್ರೆ ಇವರು ಗುಂಡಾಗಳು ನನ್ನ ಸುಟ್ಟು ಪ್ರಕರಣ ದಾಖಲೆ ಮಾಡಿದ್ರೆ ಇವರು ನನ್ನ ಮೇಲೆ ಏನಪ್ಪ ಅಂದ್ರೆ ಸುಳ್ಳು ಪ್ರಕರಣ ದಾಖಲಿಸಿ ಮಾಡಿ ನನ್ನನ್ನು ಜೀವ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ವಾಟ್ಸಪ್ ಮೂಲಕ ಅದೇ ಕಾರಣಕ್ಕೆ ನಾವು ಪ್ರೆಸ್ ಮೀಟ್ ತಿಳಿಸ್ತಾ ಇದ್ದೀವಿ. ನಾವು ಸುಮಾರು 20 ವರ್ಷಗಳಿಂದ ನಾವು ಕೂಡ ಸಂಘಟನೆ ಇಲ್ಲ ಎಲ್ಲರೂ ಸಂಘಟನೆ ಮಾಡ್ತಾ ಇದ್ದೀವಿ. ಸುಮಾರು 20 ನಿಮ್ಮ ಸಂಬಂಧ ನಿಮಗೂ ನಮ್ಮ ಸಂಬಂಧ ನಿಮಗೂ ಗೊತ್ತಿದೆ. ಯಾಕೆ ಹೇಳ್ತಾರೆ ನಮ್ಮ ಸಂಬಂಧ ಮಾತಾಡಕ್ಕೆ ಯಾಕಂದ್ರೆ ಅದು ವಾಟ್ಸಾಪ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಒಂದು ತೇಜವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂಡ ಆಗಲ್ಲ ಅಂತೇಳಿ ಅವ್ರು ಪ್ರೆಸ್ ಮೀಟ್ ಮಾಡಿದ್ರು ಅಷ್ಟೇ. ಯಾಕಂದ್ರೆ ನಾವು ಪ್ರಕರಣ ದಾಖಲಾದ ಕೂಡ ತಮ್ಮ ನಾವು ಇನ್ನೊಂದು ಕೂಡ ಯಾವುದೋ ನಿಮಗೆ ಪತ್ರಿಕೆ ಹೇಳಿಕೆ ನಾವು ಹೇಳಿಲ್ಲ. ಇದ್ರ ಕಾರಣ ಇಷ್ಟೇ, ಈ ವ್ಯಕ್ತಿ ಏನು ಯಾವ ಕೆಲಸ ಮಾಡ್ತೀವಿ ಇಲ್ಲಿ ಈಗ ನಮಗೆ ಒಂದು ಕಡೆ ಹಿಂದೂ ಕಾರ್ಯಕರ್ತ ಅಂತ ಹೇಳ್ತಾನೆ, ನಾನು ಹಿಂದೂ ಮಾಡ್ತೀನಿ ಅಂತ ಹೇಳ್ತಾನೆ, ಹಿಂದೂ ಮೇಲೆ ಕಂಪ್ಲೇಂಟ್ ಮಾಡೋದು ವಾಹನ ಚಾಲಕ ಹಿಂದೂ ವಾಹನ ಮಾಲೀಕನ ಹಿಂದೂ ಈಗಿದ್ದು ಕೂಡ ಈತ ಹಿಂದೂ ಕಾರ್ಯಕರ್ತ ಅಂತ ಸುಳ್ಳು ಹೇಳುತ್ತಾ, ನಾನು ಸಾಮಾಜಿಕ ಕಾರ್ಯಕರ್ತ ಅಂತ ಸುಳ್ಳು ಹೇಳುತ್ತಾ ಸುಮಾರು ಇದ್ರ ಮೇಲೆ ಹಲವಾರು ಪ್ರಕರಣಗಳಿವೆ. ಏನಪ್ಪ ಅಂತಂದ್ರೆ ಈತ ಈಗ ಹಿಂದೆ ಏನಪ್ಪ ಅಂತಂದ್ರೆ ಸಾಮಾಜಿಕ ಮಾಡೋದಿಲ್ಲ ಏನಂತಂದ್ರೆ ಪ್ರತಿ ಇಲಾಖೆ ಅಧಿಕಾರಿಗಳು ನನಗೆ ಭಾಳಷ್ಟು ಈಗ ನಾವು ಏನಪ್ಪ ಅಂದ್ರೆ ಎಫ್ಐಆರ್ ಅಂತ ನನಗೆ ಭಾಳಷ್ಟು ಕೈಗಳು ಬಂದವು. ಹೇಳಿ ಭಾಳ ಜನ ಹೇಳಿದ್ರು ಭಾಳ ಚಲೋ ಮಾಡಿದ್ರು, ಭಾಳ ಕಿರುಕುಳ ಅದ, ನಮ್ಗೆ ಆಫೀಸರ್ಸ್ಗಳು ಅಧಿಕಾರ ಮಾಡಕ್ಕೆ ಗೊತ್ತಾ ಇಲ್ಲ, ಪ್ರತಿಯೊಂದಕ್ಕೂ ಹಣದ ಡಿಮ್ಯಾಂಡ್ ಇರ್ತಾರೆ, ಲಾಕ್ ಪೇ ಮಾಡ್ತಾರೆ, ಭಾಳ ಸಾಕಷ್ಟು ನಾವೇ ಕೊಡ್ಬೇಕಂತ ಮಾಡಿದ್ದೀವಿ, ನೀವು ಮಾಡಿದ್ರೆ ನಾವೇನು ಸುಳ್ಳು ಮಾಡಿಲ್ಲ, ನಮ್ಮ ಸಂದರ್ಭ ಅಂತ ಆ ಸಂದರ್ಭ ಪ್ರಕಾರ ನಾವು ಪ್ರಕರಣ ದಾಖಲೆ ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ಅಧಿಕಾರಿಗಳು ಕರೆ ಮಾಡಿ ನಮ್ಗೆ ಒಂದು ಮಾಡಿದ್ರು, ಪ್ರಶಂಸ ಮಾಡಿದರು. ಅದು ಬೇರೆ ಮಾತು. ಪ್ರತಿಯೊಂದು ಸಣ್ಣ ಪುಟ್ಟ ಅಂಗನ ಕಾರ್ಯಕರ್ತ ಇರ್ಬೋದು, ವಿಶ್ವದ ಸಿಬ್ಬಂದಿ ಇರ್ಬೋದು, ಏನಬೋದು ಅಂಗನವಾಡಿ ಸಹಾಯಕರಾಗಿರ್ಬೋದು, ಡಿ ದರ್ಜೆ ನೌಕರಾಗಿರ್ಬೋದು, ಖಾಸಗಿ ಶಿಕ್ಷಕರ ಇರ್ತಕ್ಕಂಥ ಶಿಕ್ಷಕರಿಗಾಗಿರ್ಬೋದು, ಮತ್ತು ಇರ್ತಕ್ಕಂಥ ಸಣ್ಣ ಪುಟ್ಟ ಉದ್ಯಮ ಮಾಡ್ತಕ್ಕಂಥ ಉದ್ಯಮಿಗಳಿಗಾಗಿರ್ಬೋದು, ಏನಪ್ಪ ಅಂದ್ರೆ ಕೋಚಿಂಗ್ ಕ್ಲಾಸ್ ಈಗ ನಾನು ಮೊನ್ನೆ ನೋಡಿದೆ, ನಾನು ಭಾಳ ಜನ ಬೇರೆ ಮಾಡಿ ಕೋಚಿಂಗ್ ಕ್ಲಾಸ್ನಾಗ ಏನಿತ್ತು ಪಾಪ ನಾವು ಪಾಲಕರು ಸೇರಿ ಒತ್ತಾಯ ಮಾಡಿ ನಾವು ಹುಡುಗರಪ್ಪ ಆ ಕಡೆಗೆ ಹೋಗೋದು ಅಂತೇಳಿ ಅವರಿಗೆ ಕೋಚಿಂಗ್ ಕೊಡೋದಂತೆ ನಾವು ಹಾಕಿದ ಶಿಕ್ಷಕರು ಒಂದು ಬಿ ಎಡ್ ಆದಾಗ ನಮ್ಮ ಮನೆಗೆ ಇವತ್ತು ಅಂಥಲ್ಲಿ ಕೂಡ ಹೋಗಿ ನಮಗೆ
ನೀವು ನಿಮ್ಮಲ್ಲಿ ಇದಿಲ್ಲ ಅದಿಲ್ಲ ನಾವು ಮತ್ತೆ ನೀವು ಕೊಟ್ಟ ನೀವು ನಡೆಸ್ತೀವ ನಡೆಸ್ಕೊಡು ಅಂತೇಳಿ ಹೋಗಿ ಹೋಗಿ ಕಿತ್ಕೊಂಡು ಕೊಡ್ತಾರೆ. ಮತ್ತೊಂದು ಕಡೆ ಈಗ ಏನಾದ್ರೆ ನಾವು ನಿನ್ನೆ ಆಯ್ತು ಪ್ರಕರಣ, ಈಗ ನಾವು ಯಾವುದೇ ಒಂದು ಈ ಹಲವಾರು ವರ್ಷಗಳು ಇದ್ರ ಕನಿಷ್ಠ ಒಂದು 2 ವರ್ಷದಿಂದ ನಾನು ಕೇಳ್ಕೊಂಡು ಬಂದಿದ್ದೇನೆ. ನನಗೆ ಗೊತ್ತಿತ್ತು ಅಷ್ಟಕ್ಕಷ್ಟೇ. ನಾವು ಕನ್ನಡಪ್ಪ ಸಂಘಟನೆಗೆ ಅವರು ರಂಗಪೇಟೆ ವಿಷಯಗಳಿಂದ ಗಲಭೆ ಮಾಡಿ ಅದನ್ನು ನಾವು ಮೂಲವಾಗಿ ಮಾಡಿ ನಾವು ಬಗೆಹರಿಸಿದಂಥ ಸಂದರ್ಭ ತಮಗೆಲ್ಲ ಗೊತ್ತಿದೆ. ಈಗಿದ್ದು ಈಗ ವಶಪಟ್ಟಿರ್ತಕ್ಕಂಥ ಗೋಗಳನ್ನು ಗೋಶಾಲೆಗೆ ಹೋಯ್ತು ಅಂತೇಳಿ ಈಗ ನಾನು 40 ಮಿನಿ ಹೇಳಿದ್ರು. ಗೋಶಾಲೆಗಳಿರ್ತಕ್ಕಂಥ ಎತ್ತುಗಳನ್ನು ಮಾರಿಕೊಂಡಂಥ ಪ್ರಕರಣ ಇದೆ ಈ ಆರೋಪಿತರ ವಿರುದ್ಧ. ಈ ರೀತಿ ಹಲವಾರು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತ್ ಪೀಠಗಳಿರ್ಬೋದು, ಶಾಂತಿಯುತವಾಗಿರ್ತಕ್ಕಂಥ ಸುರ್ಪುರ ನಗರದಲ್ಲಿ ಜಾತಿ ನಾವೇನಪ್ಪ ಸುರ್ಪುರ ಅಂತ ಯಾವುದೇ ಜಾತಿಯಲ್ಲಿ ಯಾವುದೇ ಶಾಂತಿಯುತವಾಗಿ ಸುರ್ಪುರದಲ್ಲಿ ಯಾವುದೇ ಕೋಮಲ್ಲಿ ಅಂತಲ್ಲಿ ಜಾತಿ ಜೊತೆ ಸಂಘರ್ಷ ಹಚ್ಚುವುದು, ಈ ರೀತಿಯ ಹಲವಾರು ಏನಪ್ಪ ಅಂದ್ರೆ ಪ್ರಕರಣಗಳಲ್ಲಿ ಇರ್ತಾರೆ. ಈ ಆರೋಪಿ ನಮ್ಮ ವಿರುದ್ಧ, ನಮ್ಮ ಕುಟುಂಬದ ವಿರುದ್ಧ ಇರ್ಬೋದು, ನಾವು ಮಾಡಿದ ಆರೋಪಗಳು ಸುಳ್ಳು ಆರೋಪ ಮಾಡುತ್ತಿರುವ ಸಲುವಾಗಿ ಇವತ್ತು ನಮಗೆ ಸಾಕಷ್ಟು ಯಾಕೆ ನಾವು ಕಳೆದ 20 ವರ್ಷಗಳಿಂದ ಎಲ್ಲ ಜಾತಿ ಜೊತೆ, ಎಲ್ಲ ಸಂಘಟನೆ ಜೊತೆ, ಎಲ್ಲ ರಾಜಕೀಯ ಯಾವುದೆಲ್ಲ ನಮ್ಮ ಪಾರ್ಟಿಗಳು ಕೂಡ ಎಲ್ಲ ಪಾರ್ಟಿಗಳ ಜೊತೆ ನಾವು ಅಣ್ಣತಮ್ಮಂತೆ ನಾವು ಇಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ನಾವು ಇನ್ನೊಬ್ಬರಿಗೆ ನಾವು ಯಾರಿಗೂ ದೌರ್ಜನ್ಯ ಮಾಡಿಲ್ಲ, ಮಾಡೋದಿಲ್ಲ. ನಾನು ಈಗ ಯಾರು ಕ್ವಶನ್ ಮಾಡಿದ್ರು, ನೀವು ಯಾರಿಗೆ ಹೊಡೆದ್ರಿ, ನೀವು ಯಾರಿಗೆ ಕಳೆದಂತ ಕ್ವಶನ್ ಮಾಡಿದ್ರು, ಅದನ್ನೇ ನಾನು ಇವತ್ತು ತೋರಿಸ್ಬೇಕಂತೇಳಿ ಇವತ್ತು ನಾವೆಲ್ಲ ಸಂಘಟನೆಯವರಿಗೆ ನಾನು ರಿಕ್ವೆಸ್ಟ್ ಕೇಳಿ ಇವತ್ತೆಲ್ಲರ ಜೊತೆ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡಕ್ಕೆ ಬಂದಿದ್ದು. ಅದಕ್ಕೋಸ್ಕರ ಎಲ್ಲ ಮಾಧ್ಯಮಗಳು ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ನಮ್ಮ ಈಗೇನು ಈ ಸುರ್ಪುರದ ಸ್ವಾಸ್ಥ್ಯ ಹಾಳು ಮಾಡೋದಾಗಲಿ,